ಹಾಂ, ಈ ಮೇಕಪ್ ಇದ್ದಿದ್ದು ಡಿಸೆಂಬರ್ 8ಕ್ಕೆ. ನಾನು ಇವಾಗ ಇದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ, ಯಾಕಂದರೆ ನನಗೆ ಟೈಮ್ ಸಿಕ್ಕಿರಲಿಲ್ಲ. ಆ್ಯಂಡ್ ಈ ವಿಡಿಯೋನ ಸಿಕ್ಕಾಪಟ್ಟೆ ಲಾಂಗ್ ಆಗಿರೋದ್ರಿಂದ ಟೈಮ್ ಎಷ್ಟು ಕಟ್ ಡೌನ್ ಮಾಡೋಕ್ಕಾಗುತ್ತೆ ಅಷ್ಟು ಕಟ್ ಡೌನ್ ಮಾಡಿದ್ದೀನಿ. ಮತ್ತು ನನಗೆ ಹೇಳೋದು ಭಾಳ ಐತಿ, ಬಟ್ ನನಗಿದು ವಿಡಿಯೋ ಸಾಕಾಗ್ತಿಲ್ಲ. ಸೊ ಎಂಡ್ವರೆಗೆ ನೋಡಿ ಅಂತ ಹೇಳ್ತಾ ಇದ್ದೀನಿ. ನಾನು ಬೆಳಗ್ಗೆ 4 ಗಂಟೆಗೆ ಎದ್ದು ನನ್ನ ಮಕ್ಕಳಿಗೆ ಟಿಫಿನ್ನು ಮತ್ತು ಲಂಚ್ ಬಾಕ್ಸ್ನ ಪ್ರಿಪೇರ್ ಮಾಡೋದಿತ್ತು. ಸೊ ಅದೆಲ್ಲ ಮಾಡಿ ಹೋಗಬೇಕಾಗಿತ್ತು, ಯಾಕಂದರೆ ಬೆಳಗ್ಗೆ ಅವರಿಗೆಲ್ಲ ಡಬ್ಬಿ ಕಟ್ಟಿ ಹೋಗಬೇಕಲ್ಲ. ಅದಕ್ಕೆ ಬೆಳಗ್ಗೆ ಬೇಗ ಎದ್ದು ಚಪಾತಿ ಮಾಡಿ ಪಡ್ ಮಾಡಿ ಮತ್ತು ಅವ್ರದ್ದು ಬಾಕ್ಸ್ ಎಲ್ಲ ಕಟ್ಟಿ. ಸೊ ನನಗೆ ಹೆಲ್ಪು ಮಾಡಿದರು, ನಮ್ಮ ಹಸ್ಬೆಂಡು ಮಾಡಿದರು. ಆ್ಯಂಡ್ ನಮ್ಮ ಮಾವನವರು ಸಹ, ನಾವು ಯಾವಾಗ ಎದ್ದಿದ್ವಲ್ಲ 4 ಗಂಟೆಗೆ, ಅವರು ಎದ್ದು ನಮ್ಮ ಜೊತೆನ ಪಾಪ ಅವರು ಹೆಲ್ಪ್ ಮಾಡಿದರು. ಆ್ಯಂಡ್ ಅವರು ಆವಾಗಲೇ ಪೂಜೆ ಮಾಡ್ತಾ ಇದ್ದಾರೆ ನೋಡಿ. ಆ್ಯಂಡ್ ನಾವು ಬೆಳಗ್ಗೆ 6 ಗಂಟೆ ಅನ್ನಷ್ಟೊತ್ತಿಗೆ ಬಿಟ್ವಿ. ಇಲ್ಲಿಂದ ಹೋಗೋಣ, ಬೇಗ ಹೋಗೋಣ ಬ್ರೈಡಿಗೆ ಹತ್ರ, ಯಾಕಂದ್ರೆ ಹೊರಗಿನ ಅಕ್ಕಿ ಕಾಳು ಅಂದ್ಕೊಂಡಿದ್ವಿ ನಾವು. ಹೌದು, 12:20 ಕದವು ಅಂತಂದು. ಸೊ ಸಿಚುವೇಶನ್ ಹೆಂಗಿರುತ್ತೆ ಮೇಕಪ್ ಆರ್ಟಿಸ್ಟ್ಗಳಿಗೆ ಅನ್ನೋದು ಫುಲ್ ಎಂಡ್ವರೆಗೆ ನೋಡಿ ನೀವು. ಸೊ ನಾವು ರೀಚ್ ಆಗಿದ್ದು 8:30 ಅಷ್ಟೊತ್ತಿಗೆ ರಾಣೆಬೆನ್ನೂರು ಹತ್ರ ದೇವ್ರಗುಡ್ಡದಲ್ಲಿ ಇದು ಇರೋದು ಮದುವೆ. ನಾವು 8:30 ಅಷ್ಟೊತ್ತಿಗೆ ದೇವಸ್ಥಾನದಲ್ಲಿದ್ವಿ. ಅಲ್ಲಿ ನೋಡಿ ನೀವು ಟೈಮ್ ಕಾಣ್ತಾ ಇದೆ. ಆ್ಯಂಡ್ ನಾವು ಅಲ್ಲೇ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಆ್ಯಂಡ್ ಹಾಲ್ಗೆ ಹೋದ್ವಿ, ಕುತ್ಕೊಂಡ್ವಿ ಹಾಲಿಗೆ ಹೋಗಿ. ಆ್ಯಂಡ್ ಬ್ರೈಡ್ ಬರ್ತಾಳ ಅಂತ ನೋಡಿದ್ವಿ, ಬ್ರೈಡು ಬರಲಿಲ್ಲ. ಯಾಕಂದ್ರೆ ಒಳಗಿನ ಅಕ್ಕಿ ಕಾಳೆ ಇನ್ನೂ ಮುಗ್ದಿಲ್ಲ ಅಂತ ಹೇಳಿದರು. ಸೊ 11:22 ಆಯಿತು. ಅಲ್ಲಿರೋರನ್ನ ಕೇಳಿದ್ವಿ, ಇಲ್ಲ ಅವ್ರದ್ದು ಒಳಗಿನ ಅಕ್ಕಿ ಕಾಳು ಹೊರಗಿನ ಅಕ್ಕಿ ಕಾಳು ಸೇರಿ ಅವ್ರದ್ದು 12:20 ಅಂತ ಹೇಳಿದರು. ಸೊ ಶಾಕ್ ಆಯಿತು ನಮಗೆ, ಅಲ್ಲಿ ಹೋದಾಗ ಗೊತ್ತಾಗಿದ್ದು ನಿಮಗೆ. ಸೊ ಹಾಗಾಗಿ ಅವಳು ಬರೋದು ಯಾವಾಗ ಬರ್ತಾಳೆ ಅಂತಲೇ ನಮಗೆ ಸ್ವಲ್ಪ ಟೆನ್ಷನ್ ಆಯಿತು, ಯಾಕಂದರೆ ಮೇಕಪ್ ಆರ್ಟಿಸ್ಟ್ಗಳಿಗೆ ಟೈಮ್ ಕೊಡಬೇಕಲ್ವ. ಸೊ ನಾನು ಎಲ್ಲರನ್ನೂ ಕೇಳೋದು ಒಂದೇ ಏನಂದರೆ, ಎಲ್ಲರಿಗೆ ಟೈಮ್ ಕೊಡ್ತೀರಿ, ಪುರೋಹಿತರಿಗೆ ಟೈಮ್ ಕೊಡ್ತೀರಿ, ಮತ್ತು ಡೆಕೋರೇಷನರಿ ಟೈಮ್ ಕೊಡ್ತೀರಿ. ಸೊ ನಮಗೆ ಟೈಮ್ ಕೊಡಿ ಅಲ್ಲ, ಮೇಕಪ್ ಆರ್ಟಿಸ್ಟ್ಗಳಿಗೆ ಟೈಮ್ ಕೊಡಿ. ನೋಡಿ 12:20 ಅಂತ ಹೇಳಿದರು, 12:25 ಬ್ರೈಡ್ ಬರಲಿಲ್ಲ. ನಮ್ಮ ಹತ್ರ ಬ್ರೈಡ್ ಬಂದಿದ್ದು 1 ಗಂಟೆಗೆ. ಸೊ ಅವಳನ್ನ ಕೇಳಿದ್ವಿ ಹೆಂಗೆ ಮಾಡೋಣ ಅಂತಂದು. ಆ್ಯಂಡ್ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ಏನಪ್ಪ ಅಂತಂದರೆ, ಫಿಸಿಕಲಿ ಎಷ್ಟು ತ್ರಾಸಾಗ್ತತೆ ಗೊತ್ತಿಲ್ಲ, ಮೆಂಟಲಿನೂ ಅಷ್ಟೇ ತ್ರಾಸಾಗುತ್ತೆ ಟೈಮ್ ಸಿಗಲಿಲ್ಲ ಅಂತಂದರೆ. ಪಾಪ ಅವ್ರದ್ದು ತಪ್ಪಿರಲಿಲ್ಲ. ಆದ್ರೆ ಪ್ರತಿಯೊಬ್ಬರನ್ನು ನಾನು ಕೇಳೋದು ಇಷ್ಟೇ, ಆ ಮೇಕಪ್ ಆರ್ಟಿಸ್ಟ್ಗಳಿಗೆ ಟೈಮ್ ಕೊಡಿ, ಯಾಕಂದರೆ ಲೈಫಲ್ಲಿ ಒನ್ ಟೈಮ್ನವರು ಮದುವೆ ಆಗ್ತಾ ಇರ್ತಾರೆ. ಸೊ ನೋಡಿ ಇಲ್ಲಿ ಹಿಂದ್ಗಡೆ ನಮ್ಗೆ ಎಷ್ಟು ಹೇಳ್ತಾ ಇದ್ದಾರೆ ಅಂದರೆ, ಸೊ ನಾವು ಮೇಕಪ್ ಮಾಡಬೇಕಾ ಅಥವಾ ಅವ್ರಿಗೆ ಹಾಗೆ ಕಳಿಸ್ಬೇಕಾ, ಆ ಸಿಚುವೇಶನ್ ಕ್ರಿಯೇಟ್ ಆಗಿತ್ತು. ಆ್ಯಂಡ್ ಅದರಲ್ಲೇ ನಾವು ಸಿಕ್ಕಾಪಟ್ಟೆ ಫಾಸ್ಟಾಗಿ ಮಾಡಿದ್ವಿ. ಅದ್ರಾಗ 1 ಬ್ರೈಡ್ ಅಲ್ಲ 2 ಬ್ರೈಡ್ನ ನಾವು ರೆಡಿ ಮಾಡೋದಿತ್ತು. ಟೈಮ್ ಬೇರೆ ಸಿಕ್ಕಾಪಟ್ಟೆ ಕಡಿಮೆ ಇತ್ತು. ಅವಳು ಬಂದಿದ್ದು 1 ಗಂಟೆ, ಆದರೆ ಸ್ವಲ್ಪ ಫ್ರೆಶ್ ಅಪ್ ಆಗೋಕ್ಕೂ ಒಂದು 5 ನಿಮಿಷ ಅಥವಾ 7 ನಿಮಿಷ ಹೋಗುತ್ತೆ. ಸೊ ಅದರಲ್ಲೇ ನಾನು ಅಂತೂ ಇಂತೂ ಮಾಡಿ ಅವ್ರನ್ನ ರೆಡಿ ಮಾಡಿದ್ವಿ. ನಾನು ಯಾಕೆ ಸಾರಿನ ಐರನ್ ಇದ್ದು ನಾನು ಹೇಳ್ತಾ ಇದ್ದೆ ಗೊತ್ತಾ, ವಿತೌಟ್ ಐರನಿಂಗ್ ನೀವು ಸ್ಯಾರಿ ಡ್ರಪ್ಪಿಂಗ್ ಕಲೀರಿ ಅಂತಂದ. ಈ ಸಿಚುವೇಶನ್ನ ಹ್ಯಾಂಡಲ್ ಮಾಡೋದು ಭಾಳ ಇದೆ. ಈ ಸಿಚುವೇಶನ್ನು ಆಲ್ಮೋಸ್ಟ್ ಆಲ್ ಎಲ್ಲ ಮೇಕಪ್ ಆರ್ಟಿಸ್ಟ್ಗಳು ಹ್ಯಾಂಡಲ್ ಮಾಡ್ತಾರೆ. ಸೊ ನಾವು ಹಾಗೆ ಹ್ಯಾಂಡಲ್ ಮಾಡಿದ್ವಿ ಇಲ್ಲಿ. ಸೊ ಐರನ್ ಮಾಡೋದಲ್ಲಿ ನಮಗೆ ಉಸಿರಾಡೋಕ್ಕೂ ಟೈಮ್ ಸಿಗೋದಿಲ್ಲ, ಆ ಥರ ಆಗಿರುತ್ತೆ. ಸೊ ಅವ್ರನ್ನ ಕಳಿಸ್ದಾಗ ನಾವು 1:30 ಆಗಿತ್ತು. ಈ ಬ್ರೈಡು ಬೇರೆ ಯಾರು ಅಲ್ಲ, ನಮ್ಮ ಸ್ಟೂಡೆಂಟು ಅನ್ನಪೂರ್ಣ. ಸೊ ಕ್ಲಾಸ್ನೂ ಅರ್ಧ ಮಾಡ್ಕೊಂಡಿದ್ರು ಇವ್ರದ್ದು ಮದುವೆ ಫಿಕ್ಸ್ ಆಗಿದ್ದಕ್ಕೆ. ಸೊ ನೆಕ್ಸ್ಟ್ ಬ್ಯಾಚಿಗೆ ಜಾಯ್ನ್ ಆಕ್ಕೀನಿ ಅಂತಂದು ಅರ್ಧ ಮಾಡ್ಕೊಂಡಿದ್ದಾರೆ. ಇವ್ರನ್ನ ಕಳಿಸಿ ನಾವು ಒಳಗಡೆ ಬಂದು ಟೈಮ್ ನೋಡಿದಾಗ ಟೈಮು 1:33 ಆಗಿತ್ತು. ಎಲ್ಲ ಐಟಮ್ಸ್ ಎಲ್ಲ ಅಲ್ಲೇ ಹರ್ಕೊಂಡು ಕುಂತಿದ್ವಿ. ಆ್ಯಂಡ್ ಹೊರಗೆ ಬಂದು ನೋಡ್ತೀವಿ, ಸಿಕ್ಕಾಪಟ್ಟಿ ಕ್ರೌಡು. ಅಷ್ಟು ಜನಕ್ಕೆ ಇನ್ವೈಟ್ ಮಾಡಿದ್ದಾರೆ. 2,000-3,000 ಜನ ಇರಬೇಕು ಮೇ ಬಿ. ಆ ಕ್ರೌಡ್ನ ಅವ್ರಿಗೆ ಅಂದರೆ ಮಂದಿನವ್ರಿಗೆ ಮೇಂಟೈನ್ ಮಾಡೋಕ್ಕಾಗಿಲ್ಲ, ಅಷ್ಟು ಜನ ಇದ್ದಿದ್ದಕ್ಕೆ. ಸೊ ನಮಗೆ ಅವರು ಅಷ್ಟು ಪ್ರೆಷರ್ ಹಾಕಿದ್ರು ಅಂತ ಗೊತ್ತಾಯಿತು. ಬಟ್ ಆದರೂ ಲೈಫಲ್ಲಿ 1 ಟೈಮ್ ಅಲ್ವಾ. ಸೊ ಅಷ್ಟೆಲ್ಲ ಗ್ರ್ಯಾಂಡಾಗಿ ಮದುವೆ ಮಾಡ್ಕೊತೀರಿ, ನಮಗೂ ಸ್ವಲ್ಪ ಟೈಮ್ ಕೊಡಿ ಅಂತ ಕೇಳ್ತೇವೆ ಅಷ್ಟೇ.